ಅಂದ್ರೆ ಗುರುಗಳೇ, ಈಗ ನಾವು ಲೌಕಿಕ ಮುಂದೆ ನೋಡಿ. ಏನು ಲೌಕಿಕ ಪ್ರಪಂಚದಲ್ಲೂ ಇದೀವಿ, ಆಧ್ಯಾತ್ಮ ಪ್ರಪಂಚದಲ್ಲೂ ಇದೀವಿ. ಹ್ಮ್ ಸೊ ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂತ ಇನ್ನೂ ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲ, ಬಟ್ ಪ್ರಯತ್ನ ಪಡ್ತಾ ಇದೀವಿ ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ. ಯಾಕಂದ್ರೆ ಈಗ ಆ ಕಡೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವರೆಲ್ಲ ಇರ್ತಾರೆ, ಅವರು ಆ ಕಡೆ ನಮ್ಮನ್ನ ಆ ಕಡೆ ಜಾಸ್ತಿ ಹೇಳ್ಕೊಳಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಈ ಕಡೆ ನಮ್ಗೆ ನಮ್ ಮನ್ಸು ಈ ಕಡೆ ಆಧ್ಯಾತ್ಮದ ಕಡೆ ಇರುತ್ತೆ. ಸೊ ಇದು ತುಂಬಾ ಗೊಂದಲ ಆಗ್ತಾ ಇದೆ ಅದೆರಡೂನು. ಸೊ ಆದ್ರೂ ಏನು ತೊಂದ್ರೆ ಇಲ್ಲ. ಈಗ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅವರು ನಮ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಅವರು ಈಗ ಮನ್ಸು ಮಾಡ್ತಾ ಇದ್ದಾರೆ. ಸೊ ಅದರಿಂದ ಎಲ್ಲ ಸರಿಯಾಗಿ ನಡೀತಾ ಇದೆ, ಏನು ತೊಂದರೆ ಆಗ್ತಾ ಇಲ್ಲ. ಇವಾಗ ಅಂತಂದ್ರೆ ಇವಾಗ ನಾವ್ ಯಾವ್ದು ಮುಂಚೆ ಹಿಂಗೆ ಹೊರಗಡೆ, ಈಗ ಶನಿವಾರ ಭಾನುವಾರ ಬತ್ತು ಅಂದ್ರೆ ಹೊರಗಡೆ ಹೋಗ್ಬಿಡೋದು, ಏನೇನೋ ಬೇರೆ ಬೇರೆ ಚಟುವಟಿಕೆಗಳಿರ್ತಲ್ಲ ಅದೆಲ್ಲ ನಿಲ್ಸ್ಬಿಟ್ಟು ಈಗ ಬರೀ ಆಧ್ಯಾತ್ಮ ಅಷ್ಟೇ. ಆಧ್ಯಾತ್ಮ ಅಂದ್ರೆ ನಾವೇನು ಕಷ್ಟ ಪಡ್ತಾ ಇಲ್ಲ, ನಾವೇನು ದೇವ್ರು ದೇವ್ರು ಅಂತ ಹಿಂದೆ ಓಡೋಗ್ತಾನೂ ಇಲ್ಲ. ನಮ್ ಮನ್ಸಿಗೆ ಏನ್ ಖುಷಿ ಕೊಡುತ್ತೋ ಅದನ್ನ ಮಾಡ್ತಾ ಇದೀವಿ ಅಷ್ಟೇ.